ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಎದೆ ಸೆಳೆದ್ರೆ ಮೂರಕ್ಷರ ಇಲ್ಲ, ಅವನು ಭಯೋತ್ಪಾದಕ. ಸಿಟಿ ರವಿ ಮುಲ್ಲಾ ಹೇಳಿಕೆಗೆ ಆಕ್ರೋಶಗೊಂಡ ಮುಸ್ಲಿಂ ಮುಖಂಡರು. ಮುಲ್ಲಾ ಅಂದರೆ ಮುಸ್ಲಿಂ ಅಲ್ವಂತೆ, ಗೂಗಲ್ನಲ್ಲಿ ನೋಡಿದ್ದೀನಿ ಎಂದಿದ್ರು ಸಿಟಿ ರವಿ. ನೋಡಿ, ಯಾವಾಗ ಯಾವ ರೀತಿ ನಾವು ಕೊಡುವಂತಹ ಹೇಳಿಕೆಗಳು ಚರ್ಚೆಗೆ ಗ್ರಾಸ ಆಗುತ್ತೆ ಅಂತ ಒಮ್ಮೊಮ್ಮೆ ನಮಗೆ ಗೊತ್ತಾಗೋದಿಲ್ಲ. ಸಿಟಿ ರವಿ ಅವರು ಕೂಡ ಒಂದು ಕಡೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು ಕೂಡ ಅವರನ್ನು ಅವರು ಪ್ರತಿಪಾದಿಸಿಕೊಳ್ತಾ ಇದ್ದಾರೆ. ನೋಡಿ, ಉದಾಹರಣೆಗೆ ಮುಲ್ಲಾ ಅಂದರೆ ಮುಸ್ಲಿಂ ಅಲ್ಲ, ಹಾಗಂತ ಗೂಗಲ್ನಲ್ಲಿ ನಾನು ನೋಡಿದ್ದೀನಿ ಅಂತ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ತಮ್ಮ ವಿವಾದಾತ್ಮಕ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡ್ರು. ಮುಲ್ಲಾನಿಗೂ ನೀಟ್ಗೂ ಏನು ಸಂಬಂಧ ಅಂತ ಅವರು ಈ ಹಿಂದೆ ಪ್ರಶ್ನೆ ಮಾಡಿದ್ದ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಮುಲ್ಲಾಗಳ ಎದೆ ಸೆಳೆದ್ರೆ ಮೂರು ಅಕ್ಷರ ಇಲ್ಲ ಅಂತ ಅವರು ಹೇಳಿದರು. ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಈ ಹೇಳಿಕೆಯನ್ನು ಖಂಡನೆ ಮಾಡಿದರು. ಮುಲ್ಲಾ ಅಂದರೆ ಮುಸ್ಲಿಂ ಅಲ್ಲ, ನಾನು ನೋಡಿದ್ದೀನಿ ಗೂಗಲಲ್ಲಿ, ಗೂಗಲೇ ತೋರಿಸಿದೆ, ಗೂಗಲ್ ತಪ್ಪು ತೋರಿಸೋದಿಲ್ಲ ಅಲ್ವಾ. ಸೊ ನಾನು ಗೂಗಲ್ನ ನಂಬಿದ್ದೀನಿ. ಮುಲ್ಲಾ ಅಂದರೆ ಮುಸ್ಲಿಂ ಅಲ್ಲ, ಅವ್ರು ಯಾಕೆ ಕುಂಬಳಕಾಯಿ ಕಳ್ಳ ಅಂದರೆ ಎದೆ ಮುಟ್ಟು ನೋಡ್ಕೋತಾರೆ, ಹೆಗಲು ಮುಟ್ಟು ನೋಡ್ಕೋತಾರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನೀಟ್ ಪ್ರತಿಭಟನೆಯ ಸಂದರ್ಭದಲ್ಲಿ ಘಟನೆಯೊಂದನ್ನು ಉಲ್ಲೇಖಿಸಿ ಅವ್ರಿಗೆ ಎದೆ ಸೆಳೆದ್ರೆ ಮೂರಕ್ಷರ ಇಲ್ರಿ, ಅವ್ರು ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ, ಅವ್ರು ಬರೀ ಪಂಚರ್ ಹಾಕೋದು ಮತ್ತೊಂದು ಮಗದೊಂದು ಕೆಲಸಗಳನ್ನು ಮಾಡುವಂಥವ್ರು, ಅವರು ಎಜುಕೇಟೆಡ್ಗಳಲ್ಲ, ಅನ್ಎಜುಕೇಟೆಡ್ ಬ್ರೂಟ್ಗಳು ಅಂತ ಸಿಟಿ ರವಿ ಅವರು ಹೇಳ್ತಾರೆ. ಈ ವಿವಾದಾತ್ಮಕ ಹೇಳಿಕೆ ಇದೀಗ ಎಲ್ಲೆಡೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಹೇಳಿಕೆಯನ್ನು ಮತ್ತೊಮ್ಮೆ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇತ್ತ ಮುಲ್ಲಾಗಳಿಗೆ ಎದೆ ಸೆಳೆದರೆ ಮೂರಕ್ಷರ ಬರೋದಿಲ್ಲ ಅನ್ನುವಂಥ ಬಿಜೆಪಿ MLC ಸಿಟಿ ರವಿ ಹೇಳಿಕೆಯನ್ನು ಇತ್ತ ಮುಸ್ಲಿಂ ಮುಖಂಡರು ಕೂಡ ಖಂಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ SDPI ಮುಖಂಡ ಅತೀಕ್ ಮೊಹಮ್ಮದ್ ಇದರ ಬಗ್ಗೆ ಮಾತಾಡಿ ಮುಸ್ಲಿಮರನ್ನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡುವುದನ್ನು ನಿಲ್ಲಿಸುವಂತೆ ಸಿಟಿ ರವಿಗೆ ಆಗ್ರಹಿಸಿದ್ದಾರೆ. ಮುಲ್ಲಾಗಳು ಯಾರು ಅನಕ್ಷರಸ್ಥರಲ್ಲ ಅಂತ ಸ್ಪಷ್ಟಪಡಿಸಿದ ಅತೀಕ್ ಪ್ರತಿಯೊಬ್ಬರೂ ಶಿಕ್ಷಿತರು ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ದೇಶದ ಅಭಿವೃದ್ಧಿಗೆ ಮುಸ್ಲಿಂ ಸಮುದಾಯದ ಕೊಡುಗೆಯನ್ನು ಉಲ್ಲೇಖಿಸಿದ ಅವರು ಬಿಳಿ ಕೂದಲಿನ ರಾಜಕೀಯ ಈಗ ನಡೆಯೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಡೆಯೋದಿಲ್ಲ. ಮುಂದೆ ಯಾವುದೇ ಭಾಷಣ ಮಾಡುವ ಮುನ್ನ ಯೋಚಿಸಿ ಮಾತಾಡಬೇಕು. ಇಂತಹ ಮಾತು ಮುಂದುವರೆದ್ರೆ ಮುಸ್ಲಿಂ ಸಮುದಾಯ ಒಟ್ಟಾಗಿ ಸಿಟಿ ರವಿ ಅವರು ಚಿಕ್ಕಮಗಳೂರಿಗೆ ಪ್ರವೇಶ ಮಾಡದಂತೆ ನಾವು ತಡಿತೀವಿ ಅಂತ ಅತೀಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನೇರವಾಗಿ ಚರ್ಚೆಗೆ ಬನ್ನಿ, ಅಲ್ಲಿ ನೀವೇನು ಬೇಕಾದರೂ ಮಾತಾಡಿ, ನಾವು ಸವಾಲನ್ನು ಸ್ವೀಕರಿಸ್ತೀವಿ ಅಂತ ಅತೀಕ್ ಹೇಳಿದರು. ನೀವೇನು ಹೇಳಿದ್ರಲ್ಲ ಎದೆ ಸೆಳೆದ್ರೆ ಮೂರು ಅಕ್ಷರ ಇಲ್ಲ ಅಂತ, ಬನ್ನಿ, ನಮ್ಮ ಸಮುದಾಯದಲ್ಲಿ ನಾವು ಯಾವ್ಯಾವ ಸ್ಥಾನಮಾನದಲ್ಲಿ ಕೂತಿದ್ದೀವಿ, ಯಾರ್ಯಾರನ್ನೆಲ್ಲ ನಾವು ಕೂಡ ಆಳ್ತಾ ಇದ್ದೀವಿ ಅಥವಾ ನಾವು ಕೂಡ ಉತ್ತಮ ಸ್ಥಾನದಲ್ಲಿದ್ದೀವಿ ಅಂತ ತೋರಿಸ್ತೀವಿ. ಎಲ್ಲೋ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದಲ್ಲ, ನಮ್ಮ ಮುಂದೆ ಬಂದು ಮಾತಾಡ್ರಿ ಧೈರ್ಯ ಇದ್ರೆ ಅಂತ ಈಗ SDPI ಮುಖಂಡರಾಗಿರುವಂಥ ಅತೀಕ್ ಅವರು ಕೂಡ ಈಗ ಸಿಟಿ ರವಿ ಅವರಿಗೆ ಆಹ್ವಾನವನ್ನು ನೀಡಿದ್ದಾರೆ. ಹಾಗಾದರೆ ಸಿಟಿ ರವಿ ಅವರು ನೇರವಾಗಿ ಈ ಆಹ್ವಾನಕ್ಕೆ ಏನು ತೆರಳ್ತಾರಾ ಅಥವಾ ಅವರು ಕರೆದಿರುವಂಥ ಮಾತಿಗೆ ಬೆಲೆ ಕೊಡ್ತಾರಾ ಅಥವಾ ಅದನ್ನು ತಳ್ಳಿ ಹಾಕ್ತಾರಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.